ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾನು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ 10ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್. ನನ್ನ ಇಂದಿನ ವಿಡಿಯೋದಲ್ಲಿ 10ನೇ ತರಗತಿಯ 7ನೇ ಪಾಠವಾದ ಡಾಕ್ಟರ್ BR ಅಂಬೇಡ್ಕರ್ ಎನ್ನುವ ಪಾಠದ ಬಗ್ಗೆ ವಿವರಣೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಈ ಪ್ರಸ್ತುತ ಪಾಠವನ್ನು ಬರೆದಿರ್ತಕ್ಕಂಥವರು ಶ್ರೀ R ವೆಂಕಟರಾಮನ್. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ನ ರಚನೆ ಮಾಡುವಲ್ಲಿ ಎಷ್ಟು ಮಹತ್ತರ ಪಾತ್ರವನ್ನ ಹೊತ್ತಿದ್ದಾರೆ ಅನ್ನೋದನ್ನ ಈ ಪಾಠದಲ್ಲಿ ಅವರು ವಿವರಿಸಿದ್ದಾರೆ. One trait which marked Baba Saheb during his student days and in fact throughout his life was that he was a voracious reader. He had an insatiable thirst for books. He bought books by curtailing his daily needs. In New York, he is said to have purchased about 2,000 old books, and it is recorded that at the time of Second Roundtable Conference in London, he bought so many books that they had to be sent in India in 32 boxes. ಸೊ ಒಂದು ಗಮನಿಸಬೇಕಾದ ಅಂಶ ಏನು ಅಂದರೆ, ಬಾಬಾ ಸಾಹೇಬ್ ಅವರು ಸ್ಟೂಡೆಂಟ್ ಆಗಿದ್ದಾಗಿಂದನೂ ಕೂಡ ಅವರ ಜೀವನ ಪೂರ್ತಿ ಒಂದು ಅಪ್ರತಿಮ ಓದುಗಾರರಾಗಿದ್ರು, ಒಂದು ಕಠಿಣ ಓದುಗಾರರು ಅಂತ ಏನು ಹೇಳ್ತಾರೆ. ಹಾಗೆ ಅವರು ಹೆಚ್ಚು ಪುಸ್ತಕಗಳನ್ನು ಓದ್ತಿದ್ರು. ಅವರಿಗೆ ಪುಸ್ತಕಗಳು ಅಂದರೆ ಇಂಗಿಸಲಾಗದಂತಹ ದಾಹ. ಹಿ ಬಾಟ್ ಬುಕ್ಸ್ ಬೈ ಕರ್ಟೈಲಿಂಗ್ ಹಿಸ್ ಡೈಲಿ ನೀಡ್ಸ್. ತಮ್ಮ ದಿನನಿತ್ಯದ ಖರ್ಚುಗಳನ್ನು ಕಡಿತಗೊಳಿಸಿಕೊಂಡವರು ಬುಕ್ಗಳನ್ನು ಖರೀದಿಸ್ತಾ ಇದ್ರು. ಅವರು ನ್ಯೂಯಾರ್ಕಲ್ಲಿ ಇದ್ದಾಗ ಹೇಳಿದ್ದೇನೆಂದ್ರೆ, ಅವರು 2,000 ಹಳೆ ಪುಸ್ತಕಗಳನ್ನು ಅಲ್ಲೇ ಖರೀದಿಸಿದ್ರು. ಹಾಗೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಮುಗಿಸ್ಕೊಂಡು ಇಂಡಿಯಾಗೆ ಬರಬೇಕಾದ್ರೆ ಅವರು 32 ಬಾಕ್ಸ್ಗಳಲ್ಲಿ ಬರೀ ಪುಸ್ತಕಗಳನ್ನೇ ತುಂಬಿಸ್ಕೊಂಡು ಬಂದಿದ್ರು. ಸೊ ಅಷ್ಟು ಪುಸ್ತಕ ಪ್ರೇಮಿ ಆಗಿದ್ರು ಅನ್ನೋದನ್ನ ಇಲ್ಲಿ ವಿವರಿಸಿದ್ದಾರೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ರೆಕಾರ್ಡ್ ಹಿಯರ್ ಒನ್ ಮೇಜರ್ ಇನ್ಫ್ಲೂಯೆನ್ಸ್ ಆನ್ ಡಾಕ್ಟರ್ BR ಅಂಬೇಡ್ಕರ್. While in the USA, he was drawn to the 14th Amendment of the Constitution of the USA, which gave freedom to the black Americans. He saw at once the parallel of the situation for the depressed classes in India. On returning home, Baba Saheb came to be greatly influenced by the life and work of Mahatma Phule, the votary of classless society and women's uplift. The need as well as the feasibility of reform impressed itself on Baba Saheb's mind, and he decided to devote all his time and talents for the amelioration of his underprivileged brethren. Newspapers started by him, such as Muknayak, Bahishkrit Bharat, and Samata, were at once recognized as the authentic voices of the depressed classes. Likewise, institutions set up by him such as Hitakarini Sabha and the Independent Labour Party of India became vehicles of change. During the same period, Gandhiji was pioneering his epic reform of Indian society, which included the uplift of depressed classes, whom Gandhiji had termed Harijans. ಸೊ ಅವರಿಗೆ ಅವರಲ್ಲಿ ಆದಂಥ ಒಂದು ಗ್ರೇಟ್ ಇನ್ಫ್ಲುಯೆನ್ಸ್, ಅವರ ಮೇಲೆ ಪ್ರಭಾವ ಬೀರಿದಂಥ ಒಂದು ಅತ್ಯುನ್ನತ ಅಂಶ ಏನು ಅಂದರೆ, ಅವರು USA ಅಲ್ಲಿ ಇದ್ದಾಗ 14th ಅಮೆಂಡ್ಮೆಂಟ್ ಆಫ್ ದ USA ಕಾನ್ಸ್ಟಿಟ್ಯೂಷನ್ನಲ್ಲಿ 14ನೇ ಅನುಚ್ಛೇದದ ಅನುಸಾರವಾಗಿ ಅಲ್ಲಿನ ಬ್ಲ್ಯಾಕ್ ಅಮೇರಿಕನ್ಸ್, ಕಪ್ಪು ಅಮೇರಿಕನ್ರು ಅಂತ ಏನು ಕರೆಸ್ಕೊಂಡಿದ್ರು, ಅವರಿಗೆ ಫ್ರೀಡಮ್ ಅನ್ನ ಕೊಡಲಾಯಿತು ಸ್ಲೇವರಿಯಿಂದ. ಸೊ ಇದನ್ನ ಅವರಲ್ಲಿ ನೋಡಿದ ಮೇಲೆ ಅವರಿಗೆ ಇಂಡಿಯಾದಲ್ಲಿರ್ತಕ್ಕಂಥ ಡಿಪ್ರೆಸ್ಡ್ ಕ್ಲಾಸಸ್ ಅಂದರೆ ಹಿಂದುಳಿದ ವರ್ಗಗಳ ಬಗ್ಗೆ ಅವರಿಗೆ ಕಾಳಜಿ ಉಂಟಾಯಿತು. ಸೊ ಅವರು ಭಾರತಕ್ಕೆ ಬರ್ತಿದ್ದ ಹಾಗೆ ಇಲ್ಲಿ ಮಹಾತ್ಮ ಫುಲೆ ಅವರು ಕೂಡ ಅದೇ ವಿಚಾರದಲ್ಲಿ ತಮ್ಮ ನಿಲುವನ್ನು ಸಾಧಿಸ್ತಾ ಇದ್ರು. ಏನು ಒಂದು ಹಿಂದುಳಿದ ವರ್ಗಗಳಿಗೆ ಮತದಾನ ಮಾಡುವಂತ ಒಂದು ಹಕ್ಕು ಕೊಡಬೇಕು ಅಂತ, ಹಾಗೆ ಮಹಿಳಾ ಸಬಲೀಕರಣದ ಬಗ್ಗೆ ಅವರು ಬಹಳಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ರು ಮಹಾತ್ಮ ಫುಲೆ ಅವರು. ಅವರಿಂದ ಇವರಿಗೆ ಬಹಳಷ್ಟು ಇನ್ನೂ ಒಂದು ಉತ್ಸಾಹ ಬಂತು, ತಾನು ಏನಾದರೂ ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್ಗೆ ಏನಾದರೂ ಮಾಡಬೇಕು ಅಂತ. ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಬೈ ಹಿಮ್ ಸಚ್ ಆಸ್ ದ ಮೂಕ್ ನಾಯಕ್, ಬಹಿಷ್ಕೃತ್ ಭಾರತ್ ಅಂಡ್ ಸಮತ. ಅವರು ಕೆಲವೊಂದು ನ್ಯೂಸ್ ಪೇಪರ್ಗಳನ್ನ ಸ್ಟಾರ್ಟ್ ಮಾಡಿದ್ರು, ಮೂಕ ನಾಯಕ್, ಬಹಿಷ್ಕೃತ ಭಾರತ್ ಮತ್ತೆ ಸಮತ ಅಂತ. ಈ ಎಲ್ಲ ನ್ಯೂಸ್ ಪೇಪರ್ಗಳು ಆಗಿನ ಕಾಲದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದ್ವು. ಹಿಂದುಳಿದ ವರ್ಗಗಳ ದನಿ ಅಂತಾನೆ ಈ
ಪೇಪರ್ಗಳನ್ನು ಆವಾಗಿನ ಕಾಲದಲ್ಲಿ ಕರಿತಿದ್ರು. ಹಾಗೆ ಹಿತಕಾರಿಣಿ ಸಭಾ ಅಂತ ಒಂದು ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡಿದ್ರು. ಹಾಗೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಅಂತ ಒಂದು ಪಕ್ಷವನ್ನು ಕೂಡ ಪ್ರಾರಂಭಿಸಿದ್ರು. ಇವೆಲ್ಲವುಗಳು ಕೂಡ ಅವರ ಒಂದು ಬದಲಾವಣೆಗೆ ತಳಹದಿಯಾಗಿ ಪರಿಣಮಿಸಿತು. ಅದೇ ಸಮಯದಲ್ಲಿ ಗಾಂಧೀಜಿನೂ ಕೂಡ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸ್ತಿದ್ರು. ಅವರು ಏನು ಹರಿಜನರು ಅಂತ ಕರೆದು ಅವರನ್ನು ಹಿಂದುಳಿದ ವರ್ಗಗಳು ಅಂತ ಪರಿಗಣಿಸಿ ಅವರಿಗೆ ಸಿಕ್ಕಬೇಕಾದ ಹಕ್ಕುಗಳ ಬಗ್ಗೆ ಅವರು ಹೋರಾಟವನ್ನ ಮಾಡ್ತಾ ಇದ್ರು. Baba Saheb was elected to Bombay Legislative Assembly in the elections under the Constitution of India Act 1935. Baba Saheb made effective contributions to the debates in the assembly on a variety of subjects. His flair for legislative work became evident to the whole nation. ಗೌರ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಕ್ಟ್ ಬಂತು 1935 ಆ ಆಕ್ಟ್ನ ಪ್ರಕಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಆಯ್ಕೆ ಆದರು. ಅವರು ಅಸೆಂಬ್ಲಿಗೆ ಆಯ್ಕೆ ಆದ ತಕ್ಷಣ ಅಸೆಂಬ್ಲಿಯಲ್ಲಿ ನಡೀತಾ ಇದ್ದಕ್ಕಂಥ ಎಲ್ಲ ಚರ್ಚೆಗಳಿಗೂ ಒಂದು ಸರಿಯಾದ ರೀತಿಯನ್ನು ಒದಗಿಸಿಕೊಟ್ರು. ಅವರು ಮಾಡ್ತಾ ಇದ್ದಂಥ ಚರ್ಚೆಗಳು ಎಲ್ಲರಿಗೂ ಇವರು ಸರಿಯಾದ ಮಾರ್ಗದಲ್ಲಿ ಹೋಗ್ತಿದ್ದಾರೆ ಅಂತ ಅನಿಸ್ತಿತ್ತು. ಹಾಗೆ ಇಡೀ ದೇಶಕ್ಕೆ ಅವರು ಒಂದು ನ್ಯಾಯಾಂಗವನ್ನು ಒದಗಿಸ್ತಾರೆ ಅಂತ ಎಲ್ಲರೂ ಕೂಡ ನಂಬಿದ್ರು. ಅಂಬೇಡ್ಕರ್ ಸ್ಪೆಂಟ್ ಮೋಸ್ಟ್ ಆಫ್ ಹಿಸ್ ಲೈಫ್ ಬೈ reading books. Pick out the word in the first paragraph which means a quality that makes a person or a thing different from the another. So the word is voracious reader. How did the 14th Amendment of the American Constitution benefit the Black Americans? The 14th Amendment of the American Constitution gave freedom to the Black Americans. What did Mahatma Phule work for? Mahatma Phule worked for votary for unprivileged, unnoted classes and women's uplift. Mok Nayak, Vahishkrit Bharat and Samata were newspapers. Gandhiji termed the depressed classes as Harijans. Soon the Constituent Assembly of India afforded Dr. B.R. Ambedkar the opportunity to give the most notable and permanent shape to his social philosophy and to his undying faith in the dignity of human beings. Baba Saheb was not in the Congress, but it must be said to the credit of far-sighted and objective leadership of the Indian National Congress that it requested Dr. Ambedkar to serve on the drafting committee of the Constituent Assembly and made him its chairman. So, ಅವರು ಇಷ್ಟೆಲ್ಲ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಏನು ಹಿಂದುಳಿದ ವರ್ಗಗಳಿಗೆ ಏಳಿಗೆಯನ್ನು ಮಾಡಬೇಕು ಅಂತ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಅವರ ಪ್ರಯತ್ನಗಳಿಗೆ ಒಂದು ಫಲ ಸಿಕ್ತು ಅನ್ನೋ ಹಾಗೆ ಭಾರತ ಸರ್ಕಾರದಿಂದ ಅವರಿಗೊಂದು ಗೌರವ ಪಾತ್ರವಾಯಿತು. ಏನು ಒಂದು ಅತ್ಯುನ್ನತವಾದ ಒಂದು ಸ್ಥಾನವನ್ನು ಅವರಿಗೆ ಅಲ್ಲಿ ದೊರಕಿಸಿಕೊಟ್ರು. ಭಾರತದ ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಸ್ಥಾನ ಅದು ಅವರ ಫಿಲಾಸಫಿ ಮತ್ತೆ ಹ್ಯೂಮನ್ ಬೀಯಿಂಗ್ಸ್ ಮೇಲಿದ್ದ ಡಿಗ್ನಿಟಿ, ಅವರಿಗೆ ಇದ್ದಂಥ ಒಂದು ಆಸೆಯನ್ನ ಪೂರ್ಣಗೊಳಿಸೋದಕ್ಕೆ ಒಂದು ಪ್ರಯತ್ನ, ಅವರಿಗೆ ಒಂದು ಚಾನ್ಸ್ ಕೊಟ್ಟ ರೀತಿ ಅವರಿಗೆ ಆಯಿತು. ಏನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಇತ್ತು, ಆ ಪಾರ್ಟಿ ದೂರದೃಷ್ಟಿಯಿಂದ ಭಾರತದ ಒಂದು ಏಳಿಗೆಯ ದೂರದೃಷ್ಟಿಯಿಂದ ಅವರನ್ನ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಮಾಡಿ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಅವರಿಗೆ ಒಂದು ಸ್ಥಾನವನ್ನ ಒದಗಿಸಿಕೊಟ್ರು. ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಲ್ಲದೆ ಇದ್ರೂ ಕೂಡ ಭಾರತದ ಏಳಿಗೆ ಆಗಬೇಕು ಅಂತ ಅವರಿಗೆ ಈ ಸ್ಥಾನವನ್ನ ತಂದುಕೊಟ್ರು. ಯಾಕೆಂದ್ರೆ ಅವರಿಗೆ ಇದ್ದಂಥ ಒಂದು ಆಸೆ, ಅವರಿಗೆ ಇದ್ದಂಥ ಒಂದು ಹಿಂದುಳಿದ ವರ್ಗವನ್ನ ಮೇಲೆ ತರಬೇಕು ಅನ್ನೋ ಒಂದು ಪರಿಶ್ರಮ ಏನ್ ಪಡ್ತಿದ್ರು, ಆ ಪರಿಶ್ರಮವನ್ನು ಪರಿಗಣಿಸಿ ಅವರಿಗೆ ಈ ಸ್ಥಾನವನ್ನ ಅವರಿಗೆ ಕೊಟ್ರು. As chairman of the drafting committee, Dr. Ambedkar anticipated every conceivable requirement of the new polity. Drawing from the examples and experience of other nations and the distinctive needs of our own society, he raised, brick by brick, the magnificent edifice which now stands as the fundamental rights in the Constitution of India. There were, of course, other luminaries on the committee like Alladi Krishnaswamy Iyer, K.M. Munshi and N. Gopal Swamy Iyengar, who also made vital contributions to the process of constitution making. But if there is one person who will be remembered as the pilot of various provisions of the Indian Constitution, it will surely be Dr. Ambedkar. It devolved on Dr. Ambedkar to explain, with a combination of tact and frankness and utmost patience, the meaning of scope of different provisions of the draft constitution. He had the rare gift to
of unraveling the most complicated legal concepts in a language which the layman understood. Dr. Ambedkar, aided by the indefatigable constitutional advisor B.N. Rao, performed this task matchlessly. ಸೊ ಅವರು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆದ ತಕ್ಷಣ ಭಾರತದ ಸಂವಿಧಾನದಲ್ಲಿ ಏನೇನು ಇರಬೇಕು, ಒಂದು ಹೊಸ ಸಂವಿಧಾನನ ರಚಿಸೋದಕ್ಕೆ ಏನೇನನ್ನ ಪರಿಗಣಿಸಬೇಕು ಅಂತ ಕೂಲಂಕುಷವಾಗಿ ಅಧ್ಯಯನವನ್ನು ನಡೆಸಿದರು. ಬೇರೆ ಬೇರೆ ಉದಾಹರಣೆಗಳು ಹಾಗೆ ಬೇರೆ ದೇಶಗಳ ಎಕ್ಸ್ಪೀರಿಯನ್ಸನ್ನು ಗಮನಿಸಿಕೊಂಡು ಒಂದೊಂದು ದೇಶದಿಂದ ಒಂದೊಂದು ಪಾಲಿಸಿಯನ್ನು ಅವರು ತಗೊಂಡ್ರು. ಹಾಗೆ ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟ ಹಾಗೆ ಒಂದೊಂದೇ ಹಕ್ಕುಗಳನ್ನು ಪ್ರತಿಪಾದಿಸ್ತಾ ಹೋದ್ರು. ಈಗ ಅದನ್ನ ಮೂಲಭೂತ ಹಕ್ಕುಗಳು ಅಂತ ಏನು ಕರಿತೀವಿ, ಆ ಹಕ್ಕುಗಳನ್ನು ಒಂದಾದರ ಮೇಲೊಂದೊಂದಂತೆ ಫ್ರೇಮ್ ಮಾಡ್ತಾ ಹೋದ್ರು. ಹಾಗೆ ಅವರ ಕಮಿಟಿಯಲ್ಲಿ ಇನ್ನೂ ಕೆಲವು ಮಹನೀಯರು ಕೂಡ ಇದ್ರು. ಯಾರ್ಯಾರು ಅವರು? ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, ಹಾಗೆ N ಗೋಪಾಲಸ್ವಾಮಿ ಅಯ್ಯಂಗಾರ್ ಅಂತಕ್ಕಂಥ ಮಹನೀಯರು ಕೂಡ ಇದ್ರು. ಆದರೆ ಡ್ರಾಫ್ಟಿಂಗ್ ಕಮಿಟಿಯನ್ನ ಒಂದು ಪೈಲಟ್ ತರ ಒಬ್ಬ ವ್ಯಕ್ತಿ ನಡೆಸ್ಕೊಂಡು ಹೋಗಿದ್ದಾರೆ ಅಂದ್ರೆ ಅದು ಆ ಕೀರ್ತಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಲ್ಲತ್ತೆ. ಹಾಗೆ ಅವರು ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ತಾನು ಏನೇನ್ ಮಾಡದೆ ಅನ್ನೋದನ್ನ ನಿರರ್ಗಳವಾಗಿ ಹಾಗೆ ನಿಶ್ಚಿಂತೆಯಿಂದ ಹಾಗೆ ಒಂದು ತಾಳ್ಮೆಯಿಂದ ಇಡೀ ಅಸೆಂಬ್ಲಿಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಒಂದು ದೊಡ್ಡ ಕೆಲಸ ಕೂಡ ಅವರಿಗೆ ಬಿತ್ತು. ಅವರಿಗೆ ಒಂದು ಅತ್ಯುನ್ನತವಾದ ಒಂದು ವರ ಅಂತಾನೆ ಹೇಳ್ಬೋದು. ಆ ವರ ಏನಿತ್ತು ಅಂದ್ರೆ ತುಂಬಾ ಕ್ಲಿಷ್ಟಕರವಾದ ನ್ಯಾಯಾಂಗದ ಸಮಸ್ಯೆಗಳನ್ನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಅರ್ಥವಾಗೋ ಥರ ಅವರು ವಿವರಣೆಯನ್ನ ಕೊಡ್ತಿದ್ರು. ಹಾಗೆ ಅವರಿಗೆ ಈ ವಿಚಾರದಲ್ಲಿ ಅವರಿಗೆ ಇನ್ನಷ್ಟು ಸಹಾಯ ಮಾಡಿದವರು ಡಾಕ್ಟರ್ BN ರಾವ್. ಅವರು ಕೂಡ ಈ ಕಾರ್ಯದಲ್ಲಿ ಬಹಳಷ್ಟು ಪರಿಶ್ರಮವನ್ನ ಪಟ್ಟಿದ್ದಾರೆ. Dr. Ambedkar had a clear perception of the mutuality of three pillars of state, the legislature, the executive, and the judiciary. He realized that the jurisdiction of each should be clear and untrammeled. At the same time, he had a sense of the importance of role of citizens. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಒಂದು ಕ್ಲಿಯರ್ ಆದ ಒಂದು ವೀವ್ ಇತ್ತು, ಒಂದು ಗುರಿ ಇತ್ತು, ಏನ್ ಮಾಡಬೇಕು, ಒಂದು ಒಳ್ಳೆಯ ಕಾನ್ಸ್ಟಿಟ್ಯೂಷನ್ನ ರಚಿಸ್ಕೊಡ್ಬೇಕು ಅಂತ. ಹಾಗೆ ಅವರು ಕಾನ್ಸ್ಟಿಟ್ಯೂಷನ್ಗೆ 3 ಸ್ತಂಭಗಳು ಅಂತ 3 ರಚಿಸಿದ್ರು. ಅವುಗಳೇ ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗ. ಅದು ಏನ್ ಮಾಡತ್ತೆ, ಒಂದು ಶಾಸಕಾಂಗ ಮತ್ತೆ ನ್ಯಾಯಾಂಗಕ್ಕೆ ಪ್ರಜೆಗಳ ಮೇಲೆ ಇರ್ತಕ್ಕಂಥ ಒಂದು ಶಕ್ತಿಯನ್ನ ವಿವರಿಸ್ತಿತ್ತು. ಹಾಗೆ ಒಂದು ಫಂಡಮೆಂಟಲ್ ರೈಟ್ಸ್ ಏನೇನ್ ಇರಬೇಕು, ಅದರಲ್ಲಿ ಶಾಸಕಾಂಗ ಮತ್ತೆ ಕಾರ್ಯಾಂಗಗಳ ಜಾಗ ಏನು ಅನ್ನೋದನ್ನು ಕೂಡ ಅದು ವಿವರಿಸೋ ಹಾಗೆ ಇರಬೇಕು. He realized that the jurisdiction of each should be clear and untrammeled. ಪ್ರತಿಯೊಂದು ಆಡಳಿತವು ಕೂಡ ನಿಷ್ಕಲ್ಮಶವಾಗಿರ್ಬೇಕು, ಹಾಗೆ ನ್ಯಾಯಸಮ್ಮತವಾಗಿರ್ಬೇಕು ಅಂತ ಅವರು ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಹಿ ಹ್ಯಾಡ್ ಅ ಸೆನ್ಸ್ ಆಫ್ ಇಂಪಾರ್ಟೆನ್ಸ್ ಆಫ್ ರೋಲ್ ಆಫ್ ಸಿಟಿಸನ್ಸ್. ಅದೇ ಸಮಯದಲ್ಲಿ ಅವರು ಪ್ರಜೆಗಳ ಕರ್ತವ್ಯ ಏನಿದೆ ಅನ್ನೋದನ್ನು ಕೂಡ ಮನದಟ್ಟು ಮಾಡಿಸೋಕ್ಕೆ ಅದನ್ನು ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ಸೇರಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. The following observation he made is significant. The Constitution is a fundamental document. It is a document which defines the position and power of the 3 organs of the state, the executive, the judiciary, and the legislature. It also defines the powers of the executive and the powers of the legislature as against the citizens, as we have done in our chapter dealing with fundamental rights. In fact, the purpose of Constitution is not merely to create the organs of the state, but to limit their authority. Because if no limitation was imposed on the authority of the organs, there will be complete tyranny and complete oppression. ಸೊ ಅವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅವರಿಗಿದ್ದ ಅಭಿಪ್ರಾಯ ಏನು ಅಂದರೆ, ಕಾನ್ಸ್ಟಿಟ್ಯೂಷನ್ ಒಂದು ಮೂಲಭೂತವಾದ ಡಾಕ್ಯುಮೆಂಟ್, ಅದೊಂದು ಮೂಲಭೂತವಾದ ಒಂದು ಕಡತ. ಆ ಕಡತ ಏನು ಹೇಳುತ್ತೆ ಅಂದರೆ, ಏನು 3 ಪಿಲ್ಲರ್ಗಳು ಅಂತ ಏನು ಸ್ಥಾಪನೆ ಮಾಡಿದ್ದಾರೆ, ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗ, ಅವು ಮೂರೂ ಅಂಗಗಳಿರ್ತಕ್ಕಂಥ ಶಕ್ತಿಯನ್ನ ಹೇಳ್ತಿತ್ತು. ಹಾಗೆ ಒಂದರ ಮೇಲೆ ಒಂದು ಹಿಡಿತ ಸಾಧಿಸ್ಬೋದು ಹೇಗೆ, ಹಾಗೆ ಪ್ರಜೆಗಳ ಮೇಲೆ ಅವುಗಳಿಗಿರುವ ಹಿಡಿತವನ್ನ ಅದು ಹೇಳಾಗಿರ್ಬೇಕು. ಹಾಗೆ ಫಂಡಮೆಂಟಲ್ ರೈಟ್ಸ್ ಅನ್ನ ಅದು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಹಾಗೆ ಇರಬೇಕು. ಕಾನ್ಸ್ಟಿಟ್ಯೂಷನ್ ರಚನೆ ಮಾಡೋದು ಒಂದೇ ನಮ್ಮ ಕರ್ತವ್ಯ ಅಲ್ಲ, ಹಾಗೆ ಅದಕ್ಕೊಂದು
ತಡೆಯನ್ನು ಕೂಡ ನಿರ್ಮಿಸಬೇಕು. ಯಾಕೆಂದರೆ ಯಾವುದೇ ಒಂದು ಸಂಗತಿ ಆಗಲಿ ಅದಕ್ಕೆ ಒಂದು ಲಿಮಿಟೇಷನನ್ನು ಇಟ್ಟಿಲ್ಲ ಅಂದರೆ ಅದೇ ಒಂದು ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಹಾಗೆ ಅದ್ರ ವಿರುದ್ಧನೇ ಮಾತುಗಳು ಕೇಳಿ ಬರುತ್ತೆ. ಸೊ ಎಲ್ಲದಕ್ಕೂ ಒಂದು ಲಿಮಿಟೇಷನನ್ನು ಇಡಲೇಬೇಕು. ಸೊ ಈ ಪವರ್ಗಳಿಗೆ ಒಂದು ಲಿಮಿಟೇಷನನ್ನು ಇಡೋದಕ್ಕೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು ರಚನೆ ಮಾಡಬೇಕಾಯಿತು ಅಂತ ಅವರು ಅಭಿಪ್ರಾಯವನ್ನು ಪಟ್ಟಿದ್ರು. ಡ್ರಾಫ್ಟ್ ಈಸ್ ಅ ಬ್ಯಾಂಕಿಂಗ್ ಟರ್ಮ್. ಹೌ ಇಸ್ ದ ವರ್ಡ್ ಯೂಸ್ಡ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದಿಸ್ ಲೆಸನ್? ಸೊ ಡ್ರಾಫ್ಟ್ ಅನ್ನೋದು ಒಂದು ಬ್ಯಾಂಕಿಗೆ ಸಂಬಂಧಪಟ್ಟ ಪದ. ಈ ಪಾಠದಲ್ಲಿ ಅದನ್ನು ಡ್ರಾಫ್ಟಿಂಗ್ ಕಮಿಟಿ ಅಂತ ಏನು ಕರೆದಿದ್ದಾರೆ. ಇಟ್ ವಾಸ್ ದ ಕಮಿಟಿ ಟು assemble the constitution, to frame the constitution of the India. Dr. Ambedkar was not in the Congress party, yet he was made the chairman of the drafting committee. Why? Though Dr. Ambedkar was not in the Indian National Congress, but it must be said to the credit of the foresighted and objective leadership of the Indian National Congress, that is, it requested Dr. Ambedkar to serve on the drafting committee. He raised it brick by brick. In this context, what was raised? He raised fundamental rights. Who were the other notable members of the drafting committee? The other notable members of the drafting committee were Alladi Krishnaswamy Iyer, K.M. Munshi, and N. Gopalaswamy Iyengar. Ambedkar had rare gifts. What were they? Can you think of your own gifts? Share them with your class. Yes, Ambedkar had a rare gift of unraveling the most complicated legal concepts in a language which the even layman can understand. Constitution is a fundamental document to both the ruler and the ruled. How? Because Constitution had three pillars, that is, the three pillars are executive, judiciary, and legislature. So these three pillars assemble the constitution, and everyone must have obey the constitution, both the ruler and the ruled. So it applies to both, and hence it's a fundamental document to both the ruler and the ruled. Jawaharlal Nehru chose Dr. Ambedkar to be the first law minister of independent India. This was in recognition of Dr. Ambedkar's skills in the field of law and legislation, as also a tribute to his vision of social justice, a vision which was sought to be infused into the new Indian polity. But above all, this was a tribute to the success of Baba Saheb Dr. Ambedkar's own campaigns against social injustice. Who could have dreamt that one born to a Mahar family would one day become not only a law minister, but a lawmaker and be hailed as the modern Manu? ಸೊ ಜವಾಹರ್ಲಾಲ್ ನೆಹರು ಅವರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಅಂಬೇಡ್ಕರ್ ಅವರನ್ನೇ ಲಾ ಮಿನಿಸ್ಟರ್ ಆಗಿ ನೇಮಕ ಮಾಡಿದ್ರು. ಇದು ಅವರಿಗೆ ಅವರ ಕೆಲಸಕ್ಕೆ ಸಿಕ್ಕಂತ ಮತ್ತಷ್ಟು ಮರ್ಯಾದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರಿಗೆ ಲಾ ಮತ್ತೆ ಲೆಜಿಸ್ಲೇಷನ್, ನ್ಯಾಯ ಮತ್ತೆ ಆಡಳಿತದಲ್ಲಿ ಅವರಿಗೆ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅವರಿಗೆ ಜ್ಞಾನಕ್ಕಾಗಿರ್ಬೋದು, ಇದೊಂದು ಒಳ್ಳೆಯ ಕೊಡುಗೆ ಅನ್ನಿಸ್ತು. ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಸಿಕ್ಕಂತ ದೊಡ್ಡ ಸಕ್ಸಸ್ ಏನು ಅಂದ್ರೆ, ಅವರು ಏನು ಅವರದೇ ಕ್ಯಾಂಪೇನ್ಗಳನ್ನು ಮಾಡ್ತಿದ್ರು, ಸೋಷಿಯಲ್ ಇಂಜಸ್ಟಿಸ್, ಸಮಾಜದಲ್ಲಿ ಇನ್ಇಕ್ವಾಲಿಟಿ ಬಗ್ಗೆ ಏನು ಅವರು ಹೋರಾಟಗಳನ್ನ ಮಾಡ್ತಿದ್ರು, ಆ ಹೋರಾಟಗಳನ್ನ ಸರಿಪಡಿಸೋದಕ್ಕೆ ಹಾಗೆ ಸಮಾಜದ ಒಂದು ಏಳಿಗೆಗೆ ಪರಿಶ್ರಮಿಸೋದಕ್ಕೆ ಅವರಿಗೆ ಸಿಕ್ಕಂತ ಒಳ್ಳೆ ಆಪರ್ಚುನಿಟಿ ಆಗಿ ಇದು ಪರಿಣಮಿಸಿತು. ಯಾರು ತಾನೇ ಕನ್ಸು ಕಂಡಿರ್ತಾರೆ, ಒಂದು ಮಹರ್ ಅಂತ ಡಿಪ್ರೆಸ್ಡ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ಒಬ್ಬ ಬಾಲಕ ಒಂದು ಲಾ ಮಿನಿಸ್ಟರ್ ಆಗ್ತಾನೆ, ಹಾಗೆ ಲಾ ಮೇಕರ್, ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಒಂದು ಮಾಡರ್ನ್ ಮನು ತರ ಆಗ್ತಾನೆ ಅವನು ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ. In the 4 decades and more since independence, much progress has been achieved in providing equality of opportunities to the people. Members of the scheduled castes find doors which had been closed to them for centuries being opened. No legal bars exist today for self-expression or self-advancement. They are enrolling themselves in institutes of higher learning and entering public services. They have come to occupy high offices of state, both at the center and in the states. Judges, ambassadors, and governors have been drawn from their ranks. And they have acquitted themselves creditably in all these positions of responsibility. So, ಸ್ವಾತಂತ್ರ್ಯ ಬಂದು
4 ದಶಕಗಳು ಅಂದರೆ 40 ಸಂವತ್ಸರಗಳು ಕಳೆದ ಮೇಲೆ ಇಂದಿಗೂ ಕೂಡ ಹಲವಾರು ಬದಲಾವಣೆಗಳು ಆಗಿದೆ. ತುಂಬ ಬೇಕಾದಷ್ಟು ಪ್ರೋಗ್ರೆಸ್ ಆಗಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಆಪರ್ಚುನಿಟಿಯನ್ನು ಕೊಡೋದ್ರಲ್ಲಿ. ಶೆಡ್ಯೂಲ್ಡ್ ಕ್ಯಾಸ್ಟ್ಗಳಿಗೆ, ಪರಿಶಿಷ್ಟ ಜಾತಿಯ ಜನರಿಗೆ ಏನು ಕೆಲವೊಂದಿಷ್ಟು ಬಾಗಿಲುಗಳು ಮುಚ್ಚೇ ಹೋಗಿದ್ದು ಅಂತ ತಿಳ್ಕೊಂಡಿದ್ರು, ಅದೆಲ್ಲ ಅವರಿಗೆ ಆ ಬಾಗಿಲುಗಳು ತೆರೆದ ಹಾಗೆ ಆಯಿತು. ತಮ್ಮನ್ನು ತಾವು ಉನ್ನತಿಪಡಿಸ್ಕೊಳ್ಳೋದ್ರಲ್ಲಿ, ತಮ್ಮನ್ನು ತಾವು ಪರಿಗಣಿಸ್ಕೊಳ್ಳೋದ್ರಲ್ಲಿ ಇವತ್ತು ಅವರಿಗೆ ಯಾವುದೇ ಥರವಾದ ಕಾನೂನಿನ ಅಡೆತಡೆಗಳು ಇಲ್ಲ. ಅವರು ಹೋಗಿ ಯಾವುದೇ ಹೈಯರ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೂಡ ಕಲಿಬೋದು. ಹಾಗೆ ಯಾವುದೇ ಪಬ್ಲಿಕ್ ಸರ್ವಿಸ್ಗಳಲ್ಲೂ ಕೂಡ ಅವರು ತಮ್ಮ ಪಾತ್ರವನ್ನು ಮಾಡ್ಬೋದು. ಹಾಗೆ ಏನು ಸ್ಟೇಟು ಮತ್ತು ಸೆಂಟ್ರಲಲ್ಲಿ ಏನು ದೊಡ್ಡ ದೊಡ್ಡ ಪ್ರಾಮಿನೆಂಟ್ ಆಫೀಸಸ್ ಇರುತ್ತೆ, ಆ ಆಫೀಸಸ್ಸಲ್ಲಿ ಅವರು ಕೆಲಸಗಳನ್ನು ಮಾಡ್ಬೋದು. ಅವರು ನ್ಯಾಯಾಧೀಶರಾಗ್ಬೋದು, ರಾಯಭಾರಿಗಳಾಗ್ಬೋದು, ಹಾಗೆ ರಾಜ್ಯಪಾಲರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ಬೋದು. ಈ ಥರ ಏನೇನು ಎಲ್ಲ ರೆಸ್ಪಾನ್ಸಿಬಿಲಿಟಿ ವರ್ಕ್ಸ್ ಇದೆ, ಆ ಎಲ್ಲ ಥರದ ಕೆಲಸಗಳಲ್ಲೂ ಅವರನ್ನು ತೊಡಗಿಸಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಅವರಿಗೆ ಕೊಡಲಾಯಿತು. ಇಲ್ಲಿಗೆ ಡಾಕ್ಟರ್ BR ಅಂಬೇಡ್ಕರ್ ಪಾಠದ ಮೊದಲ ಭಾಗದ ವಿವರಣೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಭಾಗದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.